ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಟರೋಲಾ ತನ್ನ ಹೊಸ ಫೋನ್ ಅನ್ನ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಡ್ತಾ ಇದೆ. ಆ ಫೋನ್ ಅಂದ್ರೆ ಮೋಟೋ ಜಿ 67 ಪವರ್ 5G. ಈ ಫೋನು ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಲಾಂಚ್ ಆಗಲಿದೆ ಅಂತ ಮೋಟರೋಲಾದ ಅಫಿಷಿಯಲ್ ಮೂಲಗಳು ತಿಳಿಸಿರುವಂತದ್ದು. ಅದರಿಂದ ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಈ ಫೋನ್ ಬಗ್ಗೆ ಏನಾದರೂ ಕ್ವಶನ್ ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಖಂಡಿತವಾಗಿ ನಾವಕ್ಕೆ ಉತ್ತರವನ್ನ ಕೊಡ್ತೀನಿ. ಮೋಟೋ ಜಿ 67 ಪವರ್ 5G ಇದರ ಒಂದು ಡಿಸೈನ್ ಬಗ್ಗೆ ನೋಡಬೇಕಂದ್ರೆ ಬ್ಯಾಕ್ ಸೈಡ್ ನಲ್ಲಿ ವೆಗನ್ ಲೆದರ್ ಇಂದ ಮಾಡಲ್ಪಟ್ಟಿದೆ. 210 ಗ್ರಾಮ್ ವೇಟ್ ಅನ್ನು ಹೊಂದಿರುವಂತದ್ದು ಮತ್ತು 8.6 mm ಥಿಕ್ನೆಸ್ ಅನ್ನು ಈ ಫೋನು ಹೊಂದಿರುವಂತದ್ದು. ಇದಕ್ಕೆ IP64 ರೇಟಿಂಗ್ ಅನ್ನ ಕೊಟ್ಟಿರುವಂತದ್ದು. ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಇಂದ ಬಹಳ ಸುಂದರವಾಗಿರುವಂತಹ ಫೋನ್ ಅಂತ ಹೇಳಬಹುದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.7 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಇದಕ್ಕೆ ಕೋರ್ಲಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಬೆಸೆಲ್ ಲೆಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನ ಹೊಂದಿರುವಂತದ್ದು. ಇದಕ್ಕೆ 1400 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಹೊಂದಿರುವಂತದ್ದು. ಇದನ್ನ ಔಟ್ಡೋರ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಈ ಫೋನ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 2 ಪವರ್ಫುಲ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಗೇಮ್ ಅನ್ನ ಈಸಿಯಾಗಿ ಆಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡುವಂತದ್ದು. ಇಲ್ಲಿ ಹೈ ಲೆವೆಲ್ ಗೇಮ್ ಅನ್ನ ಆಡ್ಲಿಕ್ಕೆ ಹೋದ್ರೆ ಸ್ವಲ್ಪ ತೊಂದರೆ ಆಗಬಹುದು, ಆದ್ರೆ ಮೀಡಿಯಂ ತರದ ಗೇಮ್ ಅನ್ನ ಈಸಿಯಾಗಿ ನೀವಿಲ್ಲಿ ಆಡಬಹುದು. ಇದು ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 1 year OS ಅಪ್ಡೇಟ್ ಮತ್ತು 3 year ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. 8GB RAM ಅನ್ನ ಕೊಡಲಾಗಿದೆ. RAM ನ ಒಂದು ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ 128GB ಸ್ಟೋರೇಜ್ ಅನ್ನ ಕೊಡಲಾಗಿದೆ. ಕ್ಯಾಮ್ರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮ್ರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಡಲಾಗಿದ್ದು 8MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾವನ್ನ ಕೊಡಲಾಗಿದೆ. ಇಲ್ಲಿ ಪಿಕ್ಚರ್ ನ ಬಹಳ ಸುಂದರವಾಗಿ ನೀವು ತೆಗೆಯಬಹುದು ಮತ್ತು ಫುಲ್ HD at 30fps ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ನೀವು ಮಾಡಬಹುದು. ಇದಕ್ಕೆ LED ಫ್ಲಾಶ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಫ್ರಂಟ್ ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 16MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇದು ಒಳ್ಳೆ ರೀತಿಯಾದಂತ ಒಂದು ಪಿಕ್ಚರ್ ತೆಗೆಯಲಿಕ್ಕೆ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಿಕ್ಕೆ ಉತ್ತಮವಾದ ಒಂದು ಕ್ಯಾಮೆರಾ ಅಂತ ಹೇಳ್ಬಹುದು. ಇದರಿಂದ ಫುಲ್ HD at 30fps ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಪ್ಯಾಸಿವ್ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ 7000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಆರಾಮಾಗಿ 2 ದಿನಗಳ ಕಾಲ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಅಷ್ಟೇ 30 ವ್ಯಾಟ್ ಟರ್ಬೋ ಚಾರ್ಜಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದರ ಒಂದು USB ಕೇಬಲ್ ಅಂದ್ರೆ C ಪೋರ್ಟ್ ಅಲ್ಲಿ ಇರುವಂತದ್ದು. ಇದರ ಬ್ಯಾಟರಿ ಸಿಲಿಕಾನ್ ಕಾರ್ಬನ್ ಇಂದ ಮಾಡಲಾಗಿದೆ ಅಂತ ಹೇಳಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೇಸ್ ವೇರಿಯಂಟ್ ಪ್ರೈಸ್ 10,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಅದರ ನಿಜವಾದ ಒಂದು ಪ್ರೈಸ್ ಗೊತ್ತಾಗುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ, ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.